ನೋಡಿ ಬಿಗ್ತೆ ಅಮ್ಮ, ಇಷ್ಟು ದಿನ ನಾನು ನಿಮ್ಮ ಮನೇಲಿದ್ದೆ. ನನ್ನನ್ನು ನೀವು ನಿಮ್ಮ ಸ್ವಂತ ತಂಗಿ ತರ ನೋಡ್ಕೊಂಡಿದ್ದೀರಾ. ಒಂದಿನಾದ್ರೂ ಭಾಗ್ಯ ನಿಮ್ಮಮ್ಮ ಯಾಕೆ ಈ ಮನೇಲಿದ್ದಾರೆ ಅಂತ ಪ್ರಶ್ನೆನೇ ಮಾಡಿಲ್ಲ. ಏ ತಾಂಡವ್, ಎಲ್ಲಿದ್ಯಾ? ಎಲ್ಲಾನು ನಮ್ ಪ್ಲಾನ್ ಪ್ರಕಾರ ಆಯ್ತು ತಾನೆ? ಅಯ್ಯೋ ಶ್ರೇಷ್ಠ, ಒಂದ್ ದೊಡ್ಡ ಬ್ಲಂಡರ್ ಆಯ್ತು. ಬ್ಲಂಡರಾ? ಏನಾಯ್ತು? ತಾಂಡವ್ ಆಯ್ತು ಸೀರಿಯಸ್? ಅದನ್ನೆಲ್ಲ ನಮ್ದ್ಯಾ ನೀನು? ಅವರೆಲ್ಲ ಎಂತ ಡ್ರಾಮಾ ಮಾಡ್ತಾರೆ ಅಂತ ಗೊತ್ತು ತಾನೆ ನಿನ್ಗೆ? ಶ್ರೇಷ್ಠ, ಇಂಥ ವಿಷಯದಲ್ಲೆಲ್ಲ ಯಾರು ನಾಟಕ ಮಾಡ್ತಾರೆ? ನಿಮ್ ಮನೆಯವ್ರು ಮಾಡ್ತಾರೆ ತಾಂಡವ್. ನಿನ್ ಮನೆ ಕೇಳಿದ ತಕ್ಷಣ ಹೇಗ್ ನಾಟಕ ಮಾಡ್ತಿದ್ದಾರೆ ನೋಡು. ನೀನ್ ಇದನ್ನೆಲ್ಲ ನಂಬಿ ಏನಾದ್ರೂ ನೀನ್ ಹಾಸ್ಪಿಟಲ್ಗೆ ಹೋದ್ರೆ ನಿನ್ ತಲೆ ಕೆಡ್ಸಿ ಅಲ್ಲಿ ಇಟ್ಕೊಳ್ತಾರೆ ಹೊರತು ಮನೇನ್ ಮಾತ್ರ ಕೊಡಲ್ಲ. ಇಲ್ಲ ಶ್ರೇಷ್ಠ, ಆತರ ಎಲ್ಲ ಅವ್ರು ಮಾಡ್ತಾರೆ ಅಂತ ನನಗೆ ಅನ್ಸಲ್ಲ. ತಾಂಡವ್, ನೀನ್ ಆಲ್ರೆಡಿ ತುಂಬಾನೇ ರಾಂಗ್ ಡಿಸಿಷನ್ಸ್ ಮಾಡಿದ್ಯಾ. ಪ್ಲೀಸ್ ಒಂದ್ಸಲ ನನ್ ಮಾತ್ ಕೇಳು. ನಾಟಕನ ನಂಬೇಡ, ಒಂದೇ ಒಂದ್ಸಲ ನನ್ ಮಾತನ್ನ ಕೇಳು. ತಾಂಡವ್, ಎಲ್ರೂ ನಿನ್ನ ಬಿಟ್ಟು ಹೋದಾಗ ಕೊನೆಲಾಗೋದು ನಾನು. ಸೊ ಪ್ಲೀಸ್ ನನ್ ಮಾತನ್ನ ಒಂದ್ಸಲ ಕೇಳು. ದುಡ್ಕಿ ತಪ್ಪಾದ ನಿರ್ಧಾರ ತಗೋಬೇಡ. ಆ ಮನೆ ಬಿಟ್ಟು ಬರ್ಬೇಡ ತಾಂಡವ್. ಇಷ್ಟ ಹೇಳ್ತಿರೋದು ಯಾಕೋ ನಿಜ ಅನ್ನಿಸ್ತಿದೆ. ಇವ್ರನ್ನೆಲ್ಲ ಪೂರ್ತಿನೂ ನಂಬಕ್ಕಾಗಲ್ಲ. ಈ ಸಲ ಅಲ್ಲಿಗೆ ಹೋಗೋದ್ ಬೇಡ. ನೀವು ಸ್ವಲ್ಪ ಹೊತ್ತು ಇಲ್ಲೇ ಇರಿ ಆಯ್ತಾ? ಅತ್ತೆ, ಬಾವಾಗ ಏನು ಆಗಲ್ಲ ಅತ್ತೆ, ನೀವು ಸಮಾಧಾನ ಮಾಡ್ಕೊಳ್ಳಿ. ಆದಷ್ಟು ಬೇಗ ಬಾವ ಹುಷಾರಾಗಿ ಬರ್ತಾರತ್ತೆ. ಪಾಪಗಳೇ ಅವರು. ಇಷ್ಟು ದಿವಸ ನಾನು ನಿನ್ನ ಏನೇನ್ ಬೇಡ್ಕೊಂಡಿದ್ದೀನೋ ಎಲ್ಲ ಕೊಟ್ಟಿದೀಯ. ಇವತ್ತು ಕೊನೆಯದಾಗಿ ನಿನ್ನೊಂದು ಬೇಡ್ಕೊಂತೀನಿ, ಕೊಡು ತಂದೆ, ಇಲ್ಲ ಅಂತ ಮಾತ್ರ ಅನ್ಬೇಡ. ನನ್ ಮಾಂಗಲ್ಯದ ಭಾಗ್ಯನ ಉಳಿಸ್ಕೊಡು, ಇಲ್ಲ ಅಂತ ಮಾತ್ರ ಹೇಳ್ಬೇಡ ದೇವ್ರೆ. ಆದಷ್ಟು ಬೇಗ ಇವರು ಹುಷಾರಾಗಿ ಬರೋ ತರ ಮಾಡು ತಂದೆ. ಹೀರೋ ಹೀರೋ ಮಾಸ್ ಹೀರೋ ಹೀರೋಯಿಸಂ ತೋರ್ಸೋದಕ್ಕೆ ಬಂದ್ಬಿಡಿದ್ಯಾ? ಕಷ್ಟದಲ್ಲಿ ಇರೋರ್ನ ನೋಡಿ ಕರ್ಗೋ ನನ್ನ ಫ್ರೆಂಡು ಹೀರೋನೆ. ಅವನು ನಿನ್ ತರ ಕೆಟ್ಟವನಲ್ಲ. ಆಯ್ತಮ್ಮ, ನಿನಗ್ ನಿನ್ ಮಗ ಒಬ್ಬ ಬಿಟ್ಟು ಊರ್ನಲ್ಲಿ ಇರೋರೆಲ್ಲರೂ ಒಳ್ಳೆಯವರು. ಇವಾಗೇನು, ಮನೆ ಕೊಡ್ತೀಯಾ ಇಲ್ವಾ? ನೀವಾಗೆ ಕೊಟ್ರೆ ಸರಿ, ಇಲ್ವಾ ಎಲ್ರನ್ನು ಹೊರಗ್ ಕಳ್ಸಿ ಬೀಗ ಹಾಕಿಸ್ತೀನಿ ಅಷ್ಟೇ. ಅದ್ ಹೆಂಗೋ ಬೀಗ ಹಾಕಿಸ್ತೀಯ ನೀನು? ಆಗ್ಲೇ ಹೇಳದ್ನಲ್ಲ, ಮನೆ ಬಿಟ್ಕೊಡೋ ಮಾತೇ ಇಲ್ಲ. ಈ ಮನೆ ನಂದು, ನನಗ್ ಬೇಕು ಅಷ್ಟೇ. ನೋಡಿ, ಈ ಮನೆ ಪೂರ್ತಿ ನಿಮ್ದೆ ಅಂತ ಹೇಳೋ ಆಗಿಲ್ಲ, ಅವ್ರಿಗೂ ಹಕ್ಕಿದೆ. ಅದ್ ಹೇಗ್ರಿ? ಪೂರ್ತಿ ಕಟ್ಸಿದ್ ನಾನೇ ತಾನೆ, ಅವ್ರದ್ದು ಹೇಗ್ ಹಕ್ಕಿರತ್ತೆ? ನಾನ್ ಯಾವ್ದೇ ಕಾರಣಕ್ಕೂ ಬಿಡಲ್ಲ, ಕೋರ್ಟ್ಗೆ ಹೋಗ್ತೀನಿ, ಕೇಸ್ ಹಾಕ್ತೀನಿ. ಹಾಕೋ ಹೋಗೋ, ನಮ್ಗೇನ್ ಭಯನಾ? ಓಹೋ, ಕೇಸ್ ಹಾಕಿದ್ರೆ ಏನಾಗತ್ತೆ ಅಂತ ಪಾಪ ನಿಮ್ಗಿನ್ನೂ ಗೊತ್ತಿಲ್ಲ ಅನ್ಸತ್ತಮ್ಮ. ಈ ಮನೆಯಿಂದ ನಿಮ್ಮನ್ನೆಲ್ಲ ಆಚೆ ಹಾಕ್ತಾರೆ. ಯಾರದು ಯಾರದು ನಮ್ಮನ್ನ ಆಚೆ ಹಾಕೋರು? ಬರ್ಲಿ, ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಮ್ಮ, ನನ್ ಮೇಲೆಲ್ಲ ಜೋರ್ ಮಾಡಕ್ ಬರ್ಬೇಡ. ಪೊಲೀಸ್ ಎಲ್ಲ ಬರ್ತಾರೆ, ಅವ್ರ ಮೇಲೆ ಜೋರ್ ಮಾಡು, ಎಷ್ಟು ಬೇಕಾದ್ರೂ ಮಾಡು. ನಾನೇನಾದ್ರೂ ಸ್ಟೇ ಆರ್ಡರ್ ತಂದ್ರೆ ಈ ಕೇಸ್ ಇತ್ಯರ್ಥ ಆಗೋ ತನಕ ಕೋರ್ಟ್ ಅಲ್ಲಿ ಮನೆ ಒಳಗಡೆ ಯಾರಿಗೂ ಎಂಟ್ರಿನೇ ಇಲ್ಲ. ಪೊಲೀಸ್ ಅವ್ರು ಬಂದು ನಿಮ್ಮನ್ನೆಲ್ಲ ಮನೆಯಿಂದ ಹೊರಗೆ ಹಾಕಿ ಮನೆಗೊಂದು ಸೀಲ್ ಹೊಡೆದು ಕಳಿಸ್ತಾರೆ. ಕೋರ್ಟ್ ಅಲ್ಲಿ ಕೇಸ್ ಇತ್ಯರ್ಥ ಆದ್ಮೇಲೆ ನಿಮ್ಗೆಲ್ಲ ಈ ಮನೇಲಿ ಎಂಟ್ರಿ.
ನನಗೇನೋ ಮನೆ ಇದೆ, ನೀವೆಲ್ಲ ಎಲ್ಲಿರ್ತೀರಾ? ರೋಡಲ್ಲ? ಅಯ್ಯೋ ಪಾಪಿಷ್ಟ, ಮನೇಲಿ ಮಕ್ಳಿದ್ದಾರೆ, ವಯಸ್ಸಾದ ತಂದೆ ತಾಯಿ ಇದ್ದೀವಿ, ನಮ್ಮನ್ನೆಲ್ಲ ಆಚೆ ಹಾಕ್ತೀನಿ ಅಂತಿದ್ಯಲ್ಲ, ಒಂದಿಷ್ಟು ನಾಚಿಕೆ ಆಗಲ್ವ ನಿನಗೆ? ಆಗಲ್ಲಪ್ಪ, ಯಾಕೋ ಗೊತ್ತಿಲ್ಲ, ನನಗೆ ನಾಚಿಕೆನೇ ಇಲ್ಲ ಅಂತ ಅನ್ಕೊಳ್ಳಿ. ನಾನ್ ಯಾವ್ದಕ್ಕೂ ತಲೆ ಕಟ್ಟಲ್ಲ. ಅದು ಗೊತ್ತಿರೋ ವಿಷಯನೇ ಬಿಡು. ಅಷ್ಟಲ್ದಿದ್ರೆ ಹೇಳ್ತಾರ 3 ಬಿಟ್ಟೋರು ಊರಿಗೆ ದೊಡ್ಡೋರು ಅಂತ. ಅಮ್ಮ, ನೀನ್ ಈ ತರ ಅವಮಾನ ಮಾಡ್ಬಿಟ್ರೆ ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಅನ್ಕೋಬೇಡ. ಈ ಮನೆ ನನ್ನ ಹೆಸರು ಆಗೋ ತನಕ ನಾನು ಈ ಮನೆನ ಬಿಟ್ಟು ಹೋಗಲ್ಲ. ನನಗೂ ಕಾನೂನು ಗೊತ್ತು, ನಾನು ಕಾನೂನು ಪ್ರಕಾರನೇ ಹೋಗ್ತೀನಿ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಎಷ್ಟು ವರ್ಷ ಆದ್ರೂ ಪರವಾಗಿಲ್ಲ. ಈ ಮನೆ ನಂದಾಗೋವರೆಗೂ ನಾನ್ ಮಾತ್ರ ಸುಮ್ಮನಿರಲ್ಲ. ಯಾವ್ದಕ್ಕೂ ನೀವೆಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿದ್ಬಿಡಿ. ನಾನು ಇಷ್ಟರಲ್ಲೇ ಬರ್ತೀನಿ, ಕೋರ್ಟ್ ನೋಟಿಸ್ ತಗೊಂಡ್ಬಂದು ಈ ಮನೆಗೆ ಸೀಲ್ ಹೊಡೆಯೋದಕ್ಕೆ. ಅದಾದ್ಮೇಲೆ ಎಲ್ಲರೂ ಕೇರ್ ಆಫ್ ಫುಟ್ಪಾತ್. ಅಣ್ಣ ಕಾಫಿ. ಯಾಕಣ್ಣ ಸಪ್ಪಗಿದ್ಯಾ? ಮೀನಾಕ್ಷಿ, ಪಾಪ ಭಾಗ್ಯನಿಗೆ ಒಂದಲ್ಲ ಒಂದು ಕಷ್ಟ ಬರ್ತಾನೆ ಇದೆಯಲ್ಲಮ್ಮ. ಎಲ್ಲ ಆಗಿರೋದು ಆ ತಾಂಡವನಿಂದ. ಅವನಿಗೆ ತಕ್ಕ ಬುದ್ಧಿ ಕಲಿಸ್ಲೇಬೇಕು. ಡ್ಯಾಡ್, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಆ ಮನೆಯಲ್ಲೇ ನೆಮ್ಮದಿ ಇಲ್ಲ, ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ ಬರ್ತಾನೆ ಇದೆ. ಈ ತರ ಇರುವಾಗ ಬ್ರೋ ಅಲ್ಲಿಗೆ ಹೋಗಿ ನೆಮ್ಮದಿ ಆಗಿರ್ತೀನಿ ಅಂತ ಹೇಳೋದು ಸರಿನಾ ಡ್ಯಾಡ್? ನಾಳೆ ಎಲ್ಲಾನು ಅವನಿಂದಾನೇ ಆಯ್ತು ಅಂತ ಬ್ಲೇಮ್ ಮಾಡಿದ್ರೆ ಅವಾಗ ಏನ್ ಮಾಡೋದು? ಹೌದಣ್ಣ, ಕನ್ನಿಕಾ ಹೇಳ್ತಾ ಇರೋದು ಸರಿಯಾಗೇ ಇದೆ. ಆದಿ ಅಲ್ಲಿಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಆ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿಮ್ಗೆ ಗೊತ್ತು. ಅಂತ ಪರಿಸ್ಥಿತಿಲಿ ಅವ್ನು ಹೋಗಿ ಕೆಲಸ ಮಾಡೋದು ಅವನ ಆರೋಗ್ಯದ ಮೇಲೂ ಪರಿಣಾಮ ಬೀರ್ಬೋದಲ್ವಾ? ಅಣ್ಣ, ನೀನೊಂದ್ಸಲ ಆದಿ ಹತ್ರ ಮಾತಾಡೋಣ. ಮಾತಾಡ್ಬೇಡಿ ಪಾಪ ನೀವು. ನೀವಂದ್ರೆ ನಂಗೆ ತುಂಬಾ ಇಷ್ಟ ಆಯ್ತು. ನೀವು ಅಮ್ಮ ಎಷ್ಟೇ ಜಗಳ ಆಡಿದ್ರು ನನ್ ಪಪ್ಪ ತುಂಬಾ ಒಳ್ಳೆಯವರು, ನಮ್ನ ಕಂಡ್ರೆ ತುಂಬಾ ಪ್ರೀತಿ ಇದೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ ನೀವ್ ನಡ್ಕೊಂಡ್ರಲ್ಲ, ನಿಮ್ ಮೇಲೆ ಇದ್ದಿದ್ ರೆಸ್ಪೆಕ್ಟ್ ಎಲ್ಲ ಹೊಟ್ಟೋಯ್ತು ಪಾಪ. ಇನ್ ಯಾವತ್ತೂ ನಿಮ್ ಮುಖ ನೋಡಲ್ಲ. ಎಲ್ಲಿಗೆ ಹೋಗಿದೆ? ಈ ಫೋಟೋ ತರಕ್ ಹೋಗಿದ್ದೆ.
ನೆನ್ನೆ ನಾನು ಹೇಳಿದಕ್ಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ಹಾಗೇನಿಲ್ಲ ಸುನಂದ. ನನಗೆ ಗೊತ್ತು ಬಿಕ್ತಿಯಮ್ಮ, ನೆನ್ನೆ ನಾನು ಅಷ್ಟೊಂದು ಹೊರಟಾಗಿ ಮಾತಾಡಬಾರ್ದಿತ್ತು. ನನ್ನ ಮಾತಿಗೆ ನಿಮ್ಗೆ ಬೇಜಾರಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಬನ್ನಿ ಒಳಗೆ. ನೋಡಿ ಬಿಕ್ತಿಯಮ್ಮ, ಇಷ್ಟು ದಿನ ನಾನು ನಿಮ್ಮ ಮನೇಲಿದ್ದೆ. ನನ್ನನ್ನು ನೀವು ನಿಮ್ಮ ಸ್ವಂತ ತಂಗಿ ಥರ ನೋಡ್ಕೊಂಡಿದ್ದೀರಾ. ಒಂದಿನಾದ್ರೂ ಭಾಗ್ಯ ನಿಮ್ಮಮ್ಮ ಯಾಕೆ ಈ ಮನೇಲಿದ್ದಾರೆ ಅಂತ ಪ್ರಶ್ನೆನೇ ಮಾಡಿಲ್ಲ. ನಾನೇನಾದ್ರೂ ಇಲ್ಲಿಗೆ ಬಂದಾಗ ಸುನಂದವ್ರೆ ಎಲ್ಲಿದ್ದೀರಾ ಬನ್ನಿ ಅಂತ ಫೋನ್ ಮಾಡಿ ಕರಿತಾ ಇದ್ರಿ. ಅಷ್ಟು ಚೆನ್ನಾಗಿ ನನ್ನ ನೋಡ್ಕೊಂಡಿದ್ದೀರಾ. ಅಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡಿರೋರ್ನ ಈಗ ನಾನು ಚೆನ್ನಾಗಿ ನೋಡ್ಕೋಬೇಕು ತಾನೆ. ಈಗ ನಾನು ಸಂಧಿ. ಬನ್ನಿ ಬಿಕ್ತಿಯಮ್ಮ. ಆದಿ, ನೆನ್ನೆ ನಾನು ಆಡಿದ ಮಾತಿಗೆ ಬೇಜಾರು ಮಾಡ್ಕೊಂಡು ಆಚೆ ನಿಂತಿದ್ಯಲ್ವಾ? ನೋಡು, ದಯವಿಟ್ಟು ಅದನ್ನೆಲ್ಲ ಮರೆತು ಒಳಗಡೆ ಬಾ. ನೀನು ಬಂದರೆ ನನಗೆ ತುಂಬ ಸಂತೋಷ ಆಗುತ್ತೆ. ಬಾ. ಓಹೋ, ಏನೆಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ರಾ? ಏನಾದ್ರೂ ವಿಶೇಷನಾ? ವಿಶೇಷ ಏನಿಲ್ಲ ರೀ, ಎಲ್ಲ ಆ ತಾಂಡವ್ ಮಾಡಿದ ಕರ್ಮ. ಅವನ ಮನುಷ್ಯ ಅಂತ ಹೇಳಕ್ಕೂ ನಾಚಿಕೆ ಆಗತ್ತೆ ನಂಗೆ. ಯಾಕೆ ಸುನಂದ, ಏನಾಯ್ತು? ಈ ಮನೆ ನನ್ನ ಹೆಸರಲ್ಲಿದೆ, ಸೊ ಈ ಮನೆನ ನನಗೆ ಬಿಟ್ಕೊಟ್ಬಿಡಿ. ಈ ಮನೆ ತಾಂಡವ್ ಸರ್ ಹೆಸರಲ್ಲಿರೋದ್ರಿಂದ ಅವರು ಸ್ಟೇ ತಂದಿದ್ದಾರೆ. ಈ ಮನೆಯಲ್ಲಿ ಯಾರು ಇರೋ ಹಾಗಿಲ್ಲ. ಈಗಿಂದೀಗ್ಲೇನೆ ಎಲ್ರೂ ಮನೆನ ಖಾಲಿ ಮಾಡ್ಬೇಕು.